ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರಂತೆ. ನಿಗೂಢವಾಗಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮಿಸ್ಸಿಂಗ್ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿಯೇ ಈ ಒಂದು ಕೊನೆಯ ಲೊಕೇಶನ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಐಎಎಸ್ ಅಧಿಕಾರಿ ನಾಪತ್ತೆ. ನಿಗೂಢವಾಗಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮಿಸ್ಸಿಂಗ್ ಆದ್ರ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲೇ ಕೊನೆಯ ಲೊಕೇಶನ್ ಕಂಡು ಬಂದಿದೆ. ಜ್ಞಾನೇಂದ್ರ ಹುಡುಕಾಟಕ್ಕೆ ಹಿರಿಯ ಐಎಎಸ್ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಪತ್ತೆಯಾದ ಐಎಎಸ್ ಅಧಿಕಾರಿಯ ಬೆನ್ನಹತ್ತಿದ ಪೊಲೀಸರು. ಹುಡುಕಾಟ ಶುರು ಮಾಡಿದ್ದ ಪೊಲೀಸರಿಗೆ ಭಾರಿ ಅಚ್ಚರಿ ಉಂಟಾಗಿದೆ. ಕುಟುಂಬದ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಜ್ಞಾನೇಂದ್ರ ಕುಮಾರ್. ಏನಾಯ್ತು ಹಾಗಿದ್ರೆ? ಎಲ್ಲಿ ಹೋದ್ರು? ದೆಹಲಿ ಕಡೆ ಜ್ಞಾನೇಂದ್ರ ಕುಮಾರ್ ಪ್ರಯಾಣ ಬೆಳೆಸಿರೋ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಏರ್ಪೋರ್ಟ್ವರೆಗೂ ಕೂಡ ಏನು ಮೊಬೈಲ್ ಟ್ರ್ಯಾಕ್ ಅನ್ನ ಮಾಡಿದ್ದಂತಹ ಕಾಕಿ ಈಗ ಇಡಿ ಅಧಿಕಾರಿಗಳ ದಾಳಿಯ ಬಳಿಕ ನಾಪತ್ತೆಯಾಗಿದ್ದಾರೆ. ಭಾರಿ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಇಡೀ ಭಯದಿಂದ ಏನಾದ್ರೂ ಕಾಣೆಯಾದ್ರ ಜ್ಞಾನೇಂದ್ರ ಕುಮಾರ್ ಅನ್ನುವಂತಹ ಪ್ರಶ್ನೆ ಇದೆ. ಐಎಎಸ್ ಅಧಿಕಾರಿ ನಾಪತ್ತೆ ಹಿಂದಿದೆಯಾ ನಿಗೂಢ ರಹಸ್ಯ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ನಾಪತ್ತೆ ಆಗೋದಕ್ಕೆ ಕಾರಣ ಏನು? ಇಲ್ಲಿಂದನೇ ನೋಡಿ ಶುರುವಾಗಿರುವಂತದ್ದು ಪರಿಶೀಲನೆ. ಹಾಗಿದ್ರೆ ಈ ಒಂದು ಜ್ಞಾನೇಂದ್ರ ಕುಮಾರ್ ಯಾರು? ಗಮನಿಸ್ತಾ ಹೋಗೋದಾದ್ರೆ ತಲೆಮರೆಸಿಕೊಂಡಿರುವಂತಹ ಐಎಎಸ್ ಜ್ಞಾನೇಂದ್ರ ಕುಮಾರ್ ಯಾರು ಗೊತ್ತಾ? ಇದೇ ಒಂದು ಪ್ರಶ್ನೆಯಾಗಿರುವಂಥದ್ದು. 2016ರ ಕರ್ನಾಟಕ ಕೇಡರ್ ಐಎಎಸ್ ಅಧಿಕಾರಿಯಾಗಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅವರು. ಐಐಟಿ ಕಾನ್ಪುರದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿಟೆಕ್ ವ್ಯಾಸಂಗವನ್ನ ಕೂಡ ಮಾಡಿರುವಂಥದ್ದು. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಎಂಎಸ್ಎಂಇ ವಿಭಾಗದಲ್ಲೂ ಕೂಡ ನಿರ್ದೇಶಕರಾಗಿದ್ದಾರೆ. ಮೂಲತಃ ಉತ್ತರ ಪ್ರದೇಶ ಮೂಲದ ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರು 10 ವರ್ಷಗಳಿಂದ ಕರ್ನಾಟಕದ ಸರ್ಕಾರದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. 41 ವರ್ಷದ ಜ್ಞಾನೇಂದ್ರ ಕುಮಾರ್ಗೆ ಇನ್ನು 2045ರವರೆಗೂ ಕೂಡ ಸರ್ವಿಸ್ ಮಾಡುವಂತಹ ಅವಕಾಶ ಇದೆ. ಅಷ್ಟರಲ್ಲೇ ಈಗ ಜ್ಞಾನೇಂದ್ರ ಅವರು ಈಗ ನಾಪತ್ತೆಯಾಗಿರುವಂಥದ್ದು. ನಿಜಕ್ಕೂ ಕೂಡ ಟ್ವಿಸ್ಟ್ ಪಡೆದುಕೊಳ್ತಾ ಇರುವಂಥದ್ದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಇನ್ನು ಕೆಪಿಎಸ್ಸಿಯಲ್ಲಿ ಗೋಲ್ಮಾಲ್ ಮಾಡಿದ್ರ ಜ್ಞಾನೇಂದ್ರ ಕುಮಾರ್ ಅನ್ನುವಂತಹ ಪ್ರಶ್ನೆ ಇದೆ. ಇದೇ ಮಾರ್ಚ್ನಲ್ಲಿ ಜ್ಞಾನೇಂದ್ರ ಎತ್ತಂಗಡಿಯನ್ನ ಮಾಡಿದ್ದಂತಹ ರಾಜ್ಯ ಸರ್ಕಾರ. ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ವಿಭಾಗದ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರ ಇನ್ನು ಅಧಿವೇಶನದಲ್ಲಿ ಕೂಡ ಜ್ಞಾನೇಂದ್ರ ವಿರುದ್ಧ ಗುಡುಗಿದ್ದಂತಹ ಬಿಜೆಪಿ ಸದಸ್ಯರು. ಕೆಪಿಎಸ್ಸಿ ಕರ್ಮಕಾಂಡದ ಮೇಲೆ ಸ್ಥಳೀಯ ಹಾಗೂ ಇಡಿ ತನಿಖೆ ಹಿನ್ನೆಲೆ ದಿಢೀರಂತ ತಲೆಮರೆಸಿಕೊಂಡ್ರ ಐಎಎಸ್ ಜ್ಞಾನೇಂದ್ರ ಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕೆ, ಯಾವ ಕಾರಣಕ್ಕೆ ಇವರು ತಲೆಮರೆಸಿಕೊಂಡ್ರು ಅನ್ನುವಂಥದ್ದು ಕೂಡ ಇರುವಂಥದ್ದು. ಇನ್ನ ಕೆಪಿಎಸ್ಸಿ ಹಗರಣ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಕೂಡ ಆಗ್ತಾ ಇದೆ. ಹಗರಣ ಕೂಡ ಆಗಿರುವಂಥದ್ದು. ಇದೇ ಮಾರ್ಚ್ನಲ್ಲಿ ಜ್ಞಾನೇಂದ್ರ ಅವರನ್ನ ಎತ್ತಂಗಡಿಯನ್ನ ಕೂಡ ಮಾಡಿತ್ತು ರಾಜ್ಯ ಸರ್ಕಾರ. ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ವಿಭಾಗದ ಕಂಟ್ರೋಲರ್ ಆಗಿದ್ರಂತೆ. ಅಧಿವೇಶನದಲ್ಲಿ ಜ್ಞಾನೇಂದ್ರ ವಿರುದ್ಧ ಗುಡುಕಿದ್ದಂಥದ್ದು ಬಿಜೆಪಿಯ ಸದಸ್ಯರು, ಶಾಸಕರು ಬಿಟ್ಟಿರಲಿಲ್ಲ. ಇನ್ನು ಕೆಪಿಎಸ್ಸಿಯ ಕರ್ಮಕಾಂಡದ ಮೇಲೆ ಸ್ಥಳೀಯ ಹಾಗೂ ಇಡಿ ತನಿಖೆ ಹಿನ್ನೆಲೆ ಇತ್ತಲ್ಲ, ತನಿಖೆಯನ್ನ ನಡೆಸ್ತಾ ಇದೆ. ದಿಢೀರಂತ ಏನಾದ್ರೂ ತಲೆಮರೆಸ್ಕೊಂಡ್ರಾ? ಇನ್ನ ಮೊನ್ನೆಯಷ್ಟೇ ಈ ಒಂದು ಇಡಿ ಅಧಿಕಾರಿಗಳು ಎಲ್ಲಾ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇರುವಂತದ್ದು. ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೆ ಏನೋ ಅನ್ನುವಂಥ ಕಾರಣಕ್ಕೆ ತಲೆಮರೆಸಿಕೊಂಡ್ರಾ ಅನ್ನುವಂಥದ್ದೇ ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ರಾಜ್ಯ ಸರ್ಕಾರ ಕೂಡ ಮಾರ್ಚ್ನಲ್ಲಿ ಇವರನ್ನ ಎತ್ತಂಗಡಿ ಮಾಡಿತ್ತು. ಕೆಪಿಎಸ್ಸಿ ಪರೀಕ್ಷೆ ಏನು ನಡೆದಿತ್ತಲ್ಲ, ಆಗ ಈತ ಕಂಟ್ರೋಲರ್ ಆಗಿದ್ರಂತೆ. ಇನ್ನು ತಲೆಮರೆಸಿಕೊಂಡಿರುವಂತಹ ಜ್ಞಾನೇಶ್ ಅವರ ಹುಡುಕಾಟವನ್ನು ಕೂಡ ಮುಂದುವರಿಸಿರುವಂಥದ್ದು. ಬೆಂಗಳೂರಿನಲ್ಲಿ ನಾಪತ್ತೆಯಾಗಿರುವಂಥದ್ದು. ಅಧಿವೇಶನದಲ್ಲೂ ಕೂಡ ಜ್ಞಾನೇಂದ್ರ ಅವರ ವಿರುದ್ಧ ಬಿಜೆಪಿ ನಾಯಕರು ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು, ಗುಡುಗಿದ್ರು. ಕೆಪಿಎಸ್ಸಿ ಕರ್ಮಕಾಂಡದ ಮೇಲೆ ಸ್ಥಳೀಯ ಹಾಗೂ ಇಡಿ ತನಿಖೆ ಏನು ಚುರುಕುಗೊಂಡಲ್ಲ, ಆ ಒಂದು ಕಾರಣಕ್ಕೆ ಎಕ್ಸ್ಕೇಪ್ ಆಗಿದ್ದಾರೋ ಅಥವಾ ನಾಪತ್ತೆಯಾದ್ರೋ, ಏನಾಯಿತು ಏನೋ ಗೊತ್ತಿಲ್ಲ. ಏನಾಗಬಹುದು ಮುಂದಿನ ದಿನಗಳಲ್ಲೂ ಕೂಡ ಈಗ ಪ್ರಶ್ನೆಯಾಗಿರುವಂಥದ್ದು.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಅರುಣ್, ಇದೀಗ IAS ಅಧಿಕಾರಿ ನಾಪತ್ತೆಯಾಗಿರುವಂತದ್ದು, ಯಾವಾಗ ಇವರು ನಾಪತ್ತೆಯಾಗಿರುವಂತದ್ದು? ಗಂಗಾ, ಏನಂದ್ರೆ ಈ ಒಂದು KPSC ಮೇಲೆ ಒಂದು ಇಡಿ ಏನೋ ದಾಳಿ ಮಾಡಿತ್ತು. ಅವತ್ತಿನಿಂದಲೂ ಜ್ಞಾನೇಂದ್ರ ಕುಮಾರ್ IAS ಅಧಿಕಾರಿ ಅವರು ನಾಪತ್ತೆಯಾಗಿರುವಂತದ್ದು. ಅಂದ್ರೆ ಕಳೆದ ಮಾರ್ಚ್ ವರೆಗೂ ಇವರು KPSC ಅಲ್ಲಿ ಪರೀಕ್ಷಾ ಕಂಟ್ರೋಲರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ನಂತರ ಅವರು ಈಗ MSME ಗೆ ವರ್ಗಾವಣೆ ಆಗಿದ್ರು. ಸೊ ಇದೀಗ ಏನು ರೈಡ್ ಎಲ್ಲ ನಡೀತಾ ಇದೆ, ಒಂದಷ್ಟು ಏನೋ ಅಭ್ಯರ್ಥಿಗಳ ಮನೆ ಮೇಲೆ ಇರುವಂತದ್ದು, ಮತ್ತೆ ಕೆಲವೊಂದಷ್ಟು ಅಧಿಕಾರಿಗಳನ್ನ, ಅಂದ್ರೆ ಏನಂದ್ರೆ KPSC ಮೇಲೂ ಸಹ ಇಡಿ ರೈಡ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಹಿಂದೆ ಯಾರು ಪರೀಕ್ಷಾ ಕಂಟ್ರೋಲರ್ಸ್ ಯಾರಿದ್ರು, ಸೊ ಅವರನ್ನ ಸಹ ಇಡಿ ಒಂದು ಕ್ವಶನಿಂಗ್ ಅನ್ನ ಮಾಡಿತ್ತು. ಮತ್ತೆ ಯಾರೆಲ್ಲ ಪರೀಕ್ಷೆ ಸಂದರ್ಭದಲ್ಲಿ ಉಸ್ತುವಾರಿಗಳನ್ನು ವಹಿಸಿದ್ರು ಅವರ ಅಧಿಕಾರಿಗಳ ಮಾಹಿತಿಯನ್ನ ಇಡಿ ಅಧಿಕಾರಿಗಳು KPSC ಇಂದ ಪಡ್ಕೊಂಡಿದ್ರು. ಜೊತೆಗೆ ನನ್ನ ಮೇಲೂ ಸಹ ಇಡಿ ರೈಡ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಏನಾದ್ರು IAS ಅಧಿಕಾರಿ ಈ ರೀತಿ ನಾಪತ್ತೆಯಾಗಿದ್ದಾರಾ ಅನ್ನೋದು ಸಹ ಒಂದು ನಿಗೂಢವಾದಂತಹ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಈ ಬಗ್ಗೆ ಇನ್ನೂ ಸಹ ಕುಟುಂಬಸ್ಥರು ಎಲ್ಲೂ ಸಹ ದೂರನ್ನ ಕೊಟ್ಟಿಲ್ಲ. ಯಾಕಂದ್ರೆ ಉತ್ತರ ಪ್ರದೇಶದ ಮೂಲದ IPS ಅಧಿಕಾರಿಯವರು 2016ರಲ್ಲಿ ಕರ್ನಾಟಕಕ್ಕೆ ಕೆಡರ್ಗೆ ಸೆಲೆಕ್ಟ್ ಆಗ್ತಾರೆ. ಅದಾದ ನಂತರ ವಿವಿಧ ಇಲಾಖೆಗಳಲ್ಲಿ ಒಂದು IAS ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೇನೆ ಏನಂದ್ರೆ 2026 ಮಾರ್ಚ್ ವರೆಗೂ ಸಹ ಇವರು KPSC ಅಲ್ಲಿ ಪರೀಕ್ಷಾ ವಿಭಾಗದ ಮುಖ್ಯಸ್ಥರಾಗಿರ್ತಾರೆ. ಅಂದ್ರೆ ಯಾವುದೇ ಒಂದು ಪರೀಕ್ಷೆಯನ್ನ ನಡೆದ್ರೆ, ಅಂದ್ರೆ ಯಾವುದೇ ಒಂದು ಹುದ್ದೆಗಳ ನೇಮಕಾತಿ ನಡೆದಂತ ಸಂದರ್ಭದಲ್ಲಿ ಪರೀಕ್ಷಾ ಕಂಟ್ರೋಲರ್ ಜವಾಬ್ದಾರಿ ಹೆಚ್ಚಿರುತ್ತೆ. ಯಾಕಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಅವರ ಮುಖಾಂತರನೇ ಎಲ್ಲಾ ಒಂದು ಸೆಂಟರ್ಸ್ ಗಳು ಸಹ ರವಾನೆ ಆಗುವಂತದ್ದು. ಈ ಒಂದು ಪಶು ವೈದ್ಯಾಧಿಕಾರಿಗಳ ಎಕ್ಸಾಮ್ ಏನಿತ್ತು ಅದು ಜನವರಿಯಲ್ಲಿ ನಡೆದಿರುವಂತದ್ದು, ಜನವರಿಯಲ್ಲಿ ದಿನಕ್ಕೆ ನಡೆದಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಜುಲೈ 17ರಂದು ಫೈನಲ್ ಪಟ್ಟಿ ಪ್ರಕಟ ಆಗಿತ್ತು. ಜೊತೆಗೆ ಹಿಂದೆ ಪರೀಕ್ಷಾ ಏನು ಅಭ್ಯರ್ಥಿಗಳನ್ನ ಬೇರೆ ಬೇರೆ ಒಂದು ರೆಸಾರ್ಟ್ ಗಳಿಗೆ ಕರ್ಕೊಂಡು ಹೋಗಿದ್ರು. ಪರೀಕ್ಷೆಗಳನ್ನ ಯಾವ ರೀತಿ ಪರೀಕ್ಷೆಗೆ ಅಟೆಂಡ್ ಮಾಡ್ಬೇಕು ಅನ್ನೋದು ಮಾಕ್ ಡ್ರಿಲ್ ಅನ್ನ ಸಹ ಅಂದ್ರೆ ಅಲ್ಲಿ ರೆಸಾರ್ಟ್ ಗಳಲ್ಲಿ ಮಾಡಿಸ್ತಾ ಇದ್ರು ಅನ್ನೋ ಆರೋಪನೂ ಸಹ ಇರುವಂತದ್ದು. ಅದ್ರ ಜೊತೆಗೆ ಸದ್ಯಕ್ಕೆ ಏನು IAS ಅಧಿಕಾರಿ ಒಂದು ನಾಪತ್ತೆ ಆಗಿದ್ದಾರೆ. ಈ ಬಗ್ಗೆ ಹೋಮ್ ಮಿನಿಸ್ಟರ್ ಅವರು ಬೆಳಗ್ಗೆನೂ ಸಹ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಏನು ಅವರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇದು ಸಹ ಇಲ್ಲೂ ಕಂಪ್ಲೇಂಟ್ ಸಹ ಆಗಿಲ್ಲ. ಆದ್ರೆ ಅನ್ಅಫಿಷಿಯಲ್ ಆಗಿ ಪೊಲೀಸರು ಮತ್ತೆ ಸರ್ಕಾರದ ಕಡೆಯಿಂದ ಹುಡುಕ್ತಾ ಇದ್ದಾರೆ ಎಲ್ಲಿದ್ದಾರೆ ಮತ್ತೆ. ಯಾಕಂದ್ರೆ ಅವರು ಏರ್ಪೋರ್ಟ್ಗೂ ಸಹ ಹೋಗಿದ್ದಾರೆ ಅನ್ನೋದ್ರು, ಏರ್ಪೋರ್ಟ್ ನಿಂದ ದೆಹಲಿಗೆ ಟಿಕೆಟ್ ಅನ್ನ ಸಹ ಬುಕ್ ಮಾಡ್ಕೊಂಡಿರುವಂತದ್ದು. ಆದ್ರೆ ಅವ್ರೇನಾದ್ರು ಪ್ರಯಾಣ ಮಾಡಿದಾರಾ ಇಲ್ವಾ ಅನ್ನೋದು ಸಹ ಇನ್ನೂ ಕನ್ಫರ್ಮ್ ಆಗ್ಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಈಗ ಒಂದು ಪ್ರಕರಣದ ಒಂದು ತನಿಖೆಯನ್ನ ಮಾಡ್ತಾ ಇರೋದು. ಅಂದ್ರೆ ಎಲ್ಲೂ ಯಾರು ಸಹ ಅಧಿಕಾರಿಗೆ ಮದುವೆ ಆಗಿಲ್ಲ. ಅದ್ರ ಜೊತೆಗೆ ಫ್ಯಾಮಿಲಿ ಅವರು ಸಹ ಎಲ್ಲೂ ಬಂದು ಇನ್ನೂ ಅಪ್ರೋಚ್ ಆಗಿಲ್ಲ ಪೊಲೀಸ್ ಠಾಣೆಗೆ ಇರ್ಬೋದು ಅಂತ. ಆದ್ರೆ ಈ ರೀತಿ ಮಾಹಿತಿ ಹೊರ ಬಂದ ಹೋಮ್ ಮಿನಿಸ್ಟರ್ ಅವರು ಇವತ್ತು ಬೆಳಗ್ಗೆ ರಿಯಾಕ್ಟ್ ಮಾಡಿರುವಂತದ್ದು. ಹೌದು, ಈ ರೀತಿ IAS ಅಧಿಕಾರಿ ಒಬ್ಬರು ನಾಪತ್ತೆ ಆಗಿದ್ದಾರೆ, ಹಾಗಾಗಿ ನಾವು ಸಹ ಅವರನ್ನ ಹುಡುಕಾಟ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಬೆಳಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಗಂಗಾ, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.